ಪ್ರಜ್ವಲ್ ರೇವಣ್ಣ SIT ಮುಂದೆ ಹಾಜರಾಗೋದು ಬಹುತೇಕ ಡೌಟು ಅಂತಿದ್ದಾರೆ. ಗೊತ್ತಿಲ್ಲ ಹಾಜರಾಗ್ತಾರೋ ಆಗಲ್ವೋ ಅಂತ ಹೇಳಿ. ಕಾರಣ ಅವರು ಸಮಯಾವಕಾಶವನ್ನು ತೆಗೆದುಕೊಂಡಿದ್ದಾರೆ ಅಂತಿದ್ದಾರೆ ವಕೀಲರ ಮೂಲಕವಾಗಿ. ಸೊ ಅತ್ಯಾಚಾರ ಕೇಸಲ್ಲಿ 10 ವರ್ಷದ ಸಜೆ ಇದೆ. ಸೊ ಅರೆಸ್ಟ್ ಆದ್ರೂ ಕೂಡ 5-6 ತಿಂಗಳು ಬೇಲ್ ಸಿಗೋದು ಡೌಟು ಇಂಥ ಪ್ರಕರಣಗಳಲ್ಲಿ. ಹಾಗಾಗಿ ಭೂಗತರಾಗಿ ಉಳಿತಾರ ಪ್ರಜ್ವಲ್ ರೇವಣ್ಣ ಗೊತ್ತಿಲ್ಲ, ಭೂಗತರಾಗಿ ಉಳಿತಾರ ಬರ್ತಾರಾ ಅಂತ ಹೇಳಿ. 3 ನೋಟಿಸ್ ನೀಡಿದ್ರು ಕೂಡ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಸುಳಿವೇ ಇಲ್ಲ. ಹೊಸ FIR ನಲ್ಲಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗಿದೆ. ಈಗ ಅದರ ಹಿನ್ನೆಲೆಯಲ್ಲಿ ಈಗ ವಿಚಾರಣೆಗೆ ಹಾಜರಾದ್ರೆ ಅರೆಸ್ಟ್ ಆಗಬಹುದು ಅನ್ನೋ ಆತಂಕದಲ್ಲಿ ಪ್ರಜ್ವಲ್ ಡೆಫಿನೆಟ್ಲಿ ಇರ್ತಾರೆ. ಅತ್ಯಾಚಾರ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡ್ತಾರೆ. ಸೊ ಹಾಗಾಗಿನೇ ಈಗ ಅವರು ಎಲ್ಲೂ ಬಂದು ವಿಚಾರಣೆಗೆ ಹಾಜರಾಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ. ಇವತ್ತೆಲ್ಲ ನಾಳೆ ಆಗಲೇಬೇಕು. ಎಷ್ಟು ದಿನ ತಪ್ಪಿಸ್ಕೊಂಡು ಓಡಾಡಕ್ಕಾಗತ್ತೆ ಈ ವಿಚಾರದಲ್ಲಿ? ಎಷ್ಟು ದಿನ ದೂರ ಇರೋಕ್ಕಾಗತ್ತೆ? ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಉಮೇಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ಉಮೇಶ್, ಈ ವಿಚಾರದಲ್ಲಿ ಎಷ್ಟು ದೂರ ಓಡ್ ಹೋದ್ರೂ ಕೂಡ, ಎಷ್ಟೇ ಎಲ್ಲೇ ಇದ್ರೂ ಕೂಡ ಇವತ್ತೆಲ್ಲ ನಾಳೆ ಅರೆಸ್ಟ್ ಆಗಲೇಬೇಕು, ಇವತ್ತೆಲ್ಲ ನಾಳೆ ವಿಚಾರಣೆಗೆ ಹಾಜರೇ ಆಗಲೇಬೇಕು. ಇದರಿಂದ ಓಡ್ ಹೋಗ್ತಾ ಇದ್ದಷ್ಟು ಅವರಿಗೇನೆ ಹೆಚ್ಚಿನ ರೀತಿಯಾದಂಥ ಕಂಟಕ ಅಲ್ವಾ ಉಮೇಶ್ ಇಂತಹ ಕೇಸ್ಗಳಲ್ಲಿ? ಖಂಡಿತವಾಗ್ಲೂ ಅವರು, ಯಾಕೆಂದರೆ ಅತ್ಯಾಚಾರ ಪ್ರಕರಣದಲ್ಲಿ ಈಗ ಒಂದು ವೇಳೆಯಲ್ಲಿ ಏನಾದರೂ SIT ಮುಂದೆ ಪ್ರಜ್ವಲ್ ರೇವಣ್ಣ ಏನು ವಿಚಾರಣೆಗೆ ಹಾಜರಾದರೆ ನೇರವಾಗಿ ಆತನನ್ನು ಬಂಧನ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಬಂಧನ ಮಾಡಿದರೆ 7 ವರ್ಷಕ್ಕೂ ಹೆಚ್ಚು ಶಿಕ್ಷೆ ಹೊಂದಿರೋ ಕಾರಣಕ್ಕಾಗಿ ಬಹುತೇಕ ಜೈಲಿಗೆ ಕಳಿಸ್ಬೇಕಾಗುತ್ತೆ. 5-6 ತಿಂಗಳಷ್ಟು ಕಾಲ ಅವ್ರಿಗೆ ಜಾಮೀನು ಕೂಡ ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಈ ಬಗ್ಗೆ ಕೆಲವೊಂದು ಕಾನೂನು ತಜ್ಞರಿಂದ ಅಭಿಪ್ರಾಯ ಪಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ SIT ಮುಂದೆ ಅವ್ರು ಬರ್ತಾ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇರುವಂಥದ್ದು. ಸದ್ಯಕ್ಕೆ ಈಗ ವಿದೇಶದಲ್ಲಿರುವಂಥ ಪ್ರಜ್ವಲ್ ರೇವಣ್ಣ ಇದ್ದಾರೆ. ಸಾಧ್ಯವಾದಷ್ಟು ಅಂದರೆ ಕನಿಷ್ಠ 4-5 ತಿಂಗಳ ಕಾಲ SIT ಅಧಿಕಾರಿಗಳಿಗೆ ಸಿಗದೇನೆ ತಲೆ ತಪ್ಪಿಸ್ಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾರ ಅನ್ನೋ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಎಲ್ಲೇ ಹೋದರೂ ಕೂಡ ಒಂದಲ್ಲ ಒಂದು ದಿನ ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾದ್ರೆ 4-5 ತಿಂಗಳ ಕಾಲ ಅವರು ಕಣ್ಮರೆ ಆದರೆ ಜಾಮೀನು ಅರ್ಜಿಗೆ ಸಲ್ಲಿಸಿ ಒಂದು ವೇಳೆ ಜಾಮೀನು ಸಿಗ್ಬೋದಾ ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ಯೋಚನೆ ಮಾಡಿದಂತಿದೆ. ಹಾಗಾಗಿ ಈಗಾಗಲೇ ಅವರು ಫಾರಿನ್ನಲ್ಲಿರುವಂಥದ್ದು 3 ಬಾರಿ ನೋಟಿಸ್ ನೀಡಿದ್ರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ನಂತರದಲ್ಲಿ ಲುಕೌಟ್ ನೋಟಿಸ್ ಜಾರಿ ಮಾಡಿದ್ರು, ಅದಕ್ಕೂ ಕೂಡ ಅವರು ಸ್ಪಂದಿಸ್ತಾ ಇಲ್ಲ. ಈಗಾಗಲೇ ರೆಡ್ ಕಾರ್ನರ್ ನೋಟಿಸ್ ಕೊಡೋದಕ್ಕೂ ಕೂಡ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. ಎಲ್ಲ ನಿಟ್ಟಿನಲ್ಲಿ ನೋಡೋದಾದರೆ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗೋದಿಲ್ಲ. ಬದಲಾಗಿ SIT ಅಧಿಕಾರಿಗಳೇನಾದರೂ ಅವರೇ ಲುಕೌಟ್ ನೋಟಿಸು ಅಥವಾ ರೆಡ್ ಕಾರ್ನರ್ ನೋಟಿಸ್ ಆಧಾರದ ಮೇಲೆ ಇವರೇ ಬಂಧನ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಅದಕ್ಕಾಗಿಯೇ ಪೊಲೀಸ್ ಅಧಿಕಾರಿಗಳು SIT ಅಧಿಕಾರಿಗಳು ತೀವ್ರ ಶೋಧ ನಡೆಸಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಲ್ಲ, ಈಗ ಪ್ರಜ್ವಲ್ ಸತ್ಯ ಹೊರಗೆ ಬರಬೇಕು ಅನ್ನೋ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅಂದ್ರೆ ಯಾಕೆ ಸಮಯ ತಗೊಳ್ಬೇಕು? ಸತ್ಯ ಹೊರಗೆ ಬರಬೇಕು ಅಂತ ಬಯಸ್ತಿರೋರು ಆದಷ್ಟು ಬೇಗ ಬರಬೇಕು, ವಿಚಾರಣೆ ಎದುರಿಸಬೇಕು. ಈ ರೀತಿ ತಲೆಮರೆಸ್ಕೊಳ್ಳೋದ್ರಿಂದ ಏನ್ ಲಾಭ ಆಗುತ್ತೆ?